ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ಆತನ ಮೇಲೆ ನಂಬಿಕೆ ಇಡುವ ಯಾರೂ ಕೂಡ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ಸಹೋದರನೇ, ಸಹೋದರಿ, ಈ ದಿನ ನಿನ್ನ ಜೀವಿತದಲ್ಲಿ ಯಾರ ಮೇಲೆ ನಿರೀಕ್ಷೆ ಇಟ್ಟು ಆಶಾಭಂಗಕ್ಕೆ ಒಳಗಾಗಿದ್ದೆ? ಅನೇಕ ಸಾರಿ ಅನೇಕ ಜನರ ಮೇಲೆ ನಂಬಿಕೆ ಇಟ್ಟು ನಿರೀಕ್ಷೆ ಇಟ್ಟು ಅವಮಾನಗಳನ್ನು ಅನುಭವಿಸಿ ಜೀವಿತದಲ್ಲಿ ನೋವುಗಳನ್ನೇ ತಿನ್ನುತ್ತಾ ಜೀವಿತವೇ ಬೇಡ ಅನ್ನಿಸುವಷ್ಟು ಮಟ್ಟಕ್ಕೆ ದುಃಖಕ್ಕೆ ಒಳಗಾಗ್ತೇವೆ. ನೀನು ನರಮನುಷ್ಯನ ಮೇಲೆ ಯಾಕೆ ನಂಬಿಕೆ ಇಟ್ಟು ಅವಮಾನ ಅನುಭವಿಸ್ತಿರ್ವಿ? ನರಮನುಷ್ಯನ ಮೇಲೆ ನಿರೀಕ್ಷೆ ಇಟ್ಟು ಆ ನಿರೀಕ್ಷೆ ಸೋತಾಗ, ಆ ನಿರೀಕ್ಷೆಗೆ ಅನುಗುಣವಾಗಿ ಆ ಮನುಷ್ಯನಿಲ್ಲದೆ ಇರುವಾಗ ಆತನ ಮೇಲೆ ಯಾಕೆ ಕೋಪ ಮಾಡಿಕೊಳ್ತಾ ಇದ್ದೆ? ಆತನು ನಿನ್ನ ಹಾಗೆ ಮನುಷ್ಯನು. ಇವತ್ತಿದ್ದು ನಾಳೆ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿರುವವನು, ಕೇವಲ ಉಸಿರಿನಲ್ಲಿ ಬದುಕ್ತಾ ಇರುವಂಥವನು. ಮನುಷ್ಯನು ಎಷ್ಟೇ ಆಡಂಬರದಲ್ಲಿದ್ದರೂ, ಐಶ್ವರ್ಯ ಇದ್ದರೂ, ಪದವಿ ಇದ್ದರೂ ಕೇವಲ ಅವನು ಉಸಿರು ಮಾತ್ರವೇ. ಅವನ ಮೇಲೆ ನೀನು ನಂಬಿಕೆ ಇಟ್ಟಾಗ ಅವನು ಕೂಡ ಮನುಷ್ಯ ಏನು ತಾನೇ ಮಾಡಾನು. ಆದುದರಿಂದ ಪ್ರತಿಯೊಬ್ಬರು ದೇವರ ಮೇಲೆ ನಿರೀಕ್ಷೆ ಇಡಬೇಕಾಗಿದೆ, ಪರಾತ್ಪರನ ಮೇಲೆ ನಿರೀಕ್ಷೆ ಇಡಬೇಕಾಗಿದೆ. ಮನುಷ್ಯ ನಿರೀಕ್ಷೆಗೆ ಅನುಗುಣವಾಗಿ ಇಲ್ಲದೆ ಇರ್ಬೋದು, ಮನುಷ್ಯ ನಿನ್ನ ನಂಬಿಕೆಗೆ ಅನುಗುಣವಾಗಿ ಇಲ್ಲದೆ ಇರ್ಬೋದು, ಆದರೆ ನಿನಗೊಬ್ಬ ರಕ್ಷಕನಿದ್ದಾನೆ, ನಿನಗೊಬ್ಬ ದೇವರಿದ್ದಾರೆ. ಆತನೇ ನಾನು ಆರಾಧಿಸ್ತಿರುವಂಥ ಅಪ್ರಮೇಯವಾದ ನಂಬಿಗಸ್ತನಾದ ದೇವರು. ಆತನ ಮೇಲೆ ನೀನು ನಿರೀಕ್ಷೆ ಇಡುವುದಾದರೆ ಆತನು ಎಂದಿಗೂ ಆಶಾಭಂಗಪಡಿಸನು, ನಿನಗೆ ಎಂದಿಗೂ ಆಶಾಭಂಗವಾಗದು. ಇಷ್ಟು ದಿನ ಫ್ರೆಂಡ್ಸ್ಗಳ ಮೇಲೆ ನಿರೀಕ್ಷೆ ಇಟ್ಟಿದ್ದಿರ್ಬೋದು, ಫ್ರೆಂಡ್ಸ್ಗಳು ಮೋಸ ಮಾಡಿದ್ರಿಂದ ಫ್ರೆಂಡ್ಸೇ ಬೇಡ ಅಂತ ಜೀವನ ಮಾಡ್ತಿದ್ದಿರ್ಬೋದು. ಕೆಲವು ಸಾರಿ ತಂದೆ ತಾಯಿಗಳ ಮೇಲೆ ಏನೋ ನಿರೀಕ್ಷೆ ಇಟ್ಟಿದ್ದಿರ್ಬೋದು. ಆ ನಿರೀಕ್ಷೆ ಫಲ ಕಾಣದೇ ಇರುವಾಗ ಯಾವ ತಂದೆ ತಾಯಿಗಳು ಇವರು ಯಾಕಾದರೂ ಹೆತ್ತರೋ ಎಂಬುದಾಗಿ ಕೋಪ ಮಾಡಿಕೊಂಡು ದೂರ ಇರ್ಬೋದು. ಕೆಲವು ಸಾರಿ ನಿನ್ನ ಬಾಸ್ ಮೇಲೆ ಏನೋ ನಿರೀಕ್ಷೆ ಇಟ್ಕೊಂಡಿರ್ಬೋದು, ನಿನ್ನ ಯಜಮಾನನ ಮೇಲೆ ಏನೋ ನಿರೀಕ್ಷೆ ಇಟ್ಕೊಂಡಿದ್ದಿರ್ಬೋದು. ಆ ನಿರೀಕ್ಷೆ ನೆರವೇರದೇ ಇರುವಾಗ ನಾನು ಯಾಕೆ ಇಲ್ಲಿ ಕೆಲಸ ಮಾಡ್ತಿದ್ದೇನೋ, ನನಗೆ ಯಾಕಿಂತ ಬಾಸ್ ಸಿಕ್ಕಿದ್ರು ಎಂಬುದಾಗಿ ಸೋತಿರ್ಬೋದು. ಈ ರೀತಿಯಾಗಿ ನಾನಾ ಭಾಗಗಳಲ್ಲಿ ಅನೇಕ ನಿರೀಕ್ಷೆಗಳನ್ನ ಇಟ್ಕೊಂಡು ಸೋತಿರ್ಬೋದು. ಹೆಂಡತಿಯಾದ ನೀನು ಗಂಡನ ಮೇಲೆ ನಿರೀಕ್ಷೆ ಇಟ್ಟು, ಗಂಡನು ಹೆಂಡತಿ ಮೇಲೆ ನಿರೀಕ್ಷೆ ಇಟ್ಟು ನಂಬಿಕೆಗಳಿಟ್ಟು ಆ ನಂಬಿಕೆಗಳು ಫಲ ಕಾಣದೇ ಇರುವಾಗ ಯಾಕಾದರೂ ಈ ಜೀವಿತವೋ ಎಂಬುದಾಗಿ ಸೋತು ನಿಂತಿರ್ಬೋದು. ಇದೆಲ್ಲ ಕೇವಲ ಕಾಲ್ಪನಿಕವಾದ ಜೀವಿತ. ಮನುಷ್ಯರ ಮೇಲೆ ನಿರೀಕ್ಷೆ ಇಡುವಂಥದ್ದು ಗಾಳಿಯನ್ನು ನೋಡುವೆನು, ಗಾಳಿಯನ್ನು ಹಿಡಿಯುವೆನು, ಗಾಳಿಯನ್ನು ಅನುಭವಿಸುವೆನು, ಗಾಳಿಯನ್ನು ಗುದ್ದುವೆನು ಎಂಬ ಒಂದು ಸಾಮ್ಯಕ್ಕೆ ಸಮಾನವಾಗಿದೆ. ಗಾಳಿಯನ್ನು ಎಂದಾದರೂ ಟೇಸ್ಟ್ ಮಾಡಲಿಕ್ಕೆ ಸಾಧ್ಯನಾ? ಗಾಳಿಯನ್ನು ಹಿಡಿಲಿಕ್ಕೆ ಸಾಧ್ಯನಾ? ಗಾಳಿಯನ್ನು ನೋಡ್ಲಿಕ್ಕೆ ಸಾಧ್ಯನಾ? ನೆವರ್. ಅದೇ ರೀತಿಯಾಗಿ ಮನುಷ್ಯರ ಮೇಲೆ ನಿರೀಕ್ಷೆ ಇಟ್ಟರೆ ಏನೂ ಆಗದು. ಅದೇ ಪರಾತ್ಪರನು, ಸೃಷ್ಟಿಕರ್ತನು, ದೇವಾದಿದೇವನು, ಅದ್ಭುತ ಸ್ವರೂಪನು, ನನ್ನ ವಿಮೋಚಕನು, ನನ್ನ ಹಿತಚಿಂತಕನು ಆಗಿರುವ ದೇವ್ರ ಮೇಲೆ ನಂಬಿಕೆ ಇಡು, ದೇವ್ರ ಮೇಲೆ ನಿರೀಕ್ಷೆ ಇಡು. ಆತನ ಮೇಲೆ ಮಾತ್ರ ನಂಬಿಕೆ ಇಟ್ಟಾಗ, ನಿರೀಕ್ಷೆ ಇಟ್ಟಾಗ ಅದ್ಭುತವಾದ ಜೀವನ. ಆತ ನಿನಗೆ ಎಂದಿಗೂ ಆಶಾಭಂಗಕ್ಕೆ ಒಳಪಡಿಸನು. ಆತ ನಿನ್ನ ನಿರೀಕ್ಷೆಯನ್ನು ಎಂದಿಗೂ ಕೂಡ ನಿನ್ನನ್ನು ಮರೆತು ಬಿಡದೆ, ನಿನ್ನ ನಿರೀಕ್ಷೆಗೆ ಆಶಾಭಂಗವಾಗದೆ ಅದನ್ನು ನೆರವೇರಿಸಿ ಆಶೀರ್ವದಿಸಿ ಮುನ್ನಡೆಸ್ತಾರೆ. ಹಾಗಾದರೆ ಇವತ್ತಿನಿಂದ ದೇವರ ಮೇಲೆ ನಿರೀಕ್ಷೆ ಇಡು, ಇವತ್ತಿನಿಂದ ಪರಾತ್ಪರನ ಮೇಲೆ ನಿರೀಕ್ಷೆ ಇಡು. ಅವರನ್ನೇ ಹುಡುಕು, ಅವರ ಜೊತೆಯಲ್ಲಿರು. ಅವರು ನಿನ್ನನ್ನು ಉದ್ಧಾರ ಮಾಡಿ ಆಶೀರ್ವದಿಸಿ ನಡೆಸ್ತಾನೆ. ಎಲ್ಲ ಕಾರ್ಯಗಳಲ್ಲಿ ದೇವರ ಮೇಲೆ ನಿರೀಕ್ಷೆ ಇಡು, ಎಲ್ಲ ಸಂಗತಿಗಳಲ್ಲಿ ದೇವರ ಮೇಲೆ ನಿರೀಕ್ಷೆ ಇಡು, ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರ ಮೇಲೆ ನಿರೀಕ್ಷೆ ಇಡು. ಆ ನಿರೀಕ್ಷೆ ಎಂದಿಗೂ ನಿಷ್ಫಲವಾಗುವುದಿಲ್ಲ. ನೀನು ಆಶಾಭಂಗಕ್ಕೆ ಒಳಪಡುವುದೇ ಇಲ್ಲ. ಆಮೇನ್.